ನಮಸ್ಕಾರ. ನಾನು ಈ ದಿನ ಹೀರೆಕಾಯಿ ಪುಡಿ ಪಲ್ಯ ಮಾಡಿ ತೋರಿಸ್ತೀನಿ. ಬಹಳ ಚೆನ್ನಾಗಿರುತ್ತೆ. ಅನ್ನ ಕಲಿಸ್ಕೊಳ್ಳೋಕ್ಕೂ ಬರುತ್ತೆ, ರೊಟ್ಟಿ, ದೋಸೆ, ಚಪಾತಿ ಎಲ್ಲದಕ್ಕೂ ನಂಚ್ಕೊಳ್ಳೋಕ್ಕೆ ತುಂಬ ಟೇಸ್ಟು. ಬನ್ನಿ ಈಗ ಪುಡಿ ಪಲ್ಯ ಮಾಡೋಣ. ಇಲ್ಲಿ ಅರ್ಧ ಕೆ ಜಿ ಹೀರೆಕಾಯಿನ ತಗೊಂಡಿದ್ದೀನಿ. ಅದರ ಸಿಪ್ಪೆನ ತೆಗಿಯೋಣ. ಪೂರ್ತಿ ತೆಗಿಬಾರ್ದು, ರುಚಿ ಬರಲ್ಲ. ಈಗ ನೋಡಿ, ಹೋಳುಗಳನ್ನು ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. 4 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕ್ತೀನಿ, 1 ಸ್ಪೂನು ಕಡಲೆಬೇಳೆ ಹಾಕ್ತೀನಿ, ಹಾಗೆ ಅರ್ಧ ಸ್ಪೂನು ಉದ್ದಿನಬೇಳೆ ಹಾಕೋಣ, 1 ಸ್ಪೂನು ಸಾಸಿವೆ ಕಾಳು ಹಾಕ್ತೀನಿ, ಪರಿಮಳಕ್ಕೆ ಚಿಟಿಕೆ ಹಿಂಗೆ ಹಾಕೋಣ, ಹಾಗೆ ಕರಿಬೇವಿನ ಎಲೆಗಳನ್ನು ಉದುರಿಸೋಣ. ರುಚಿ ಮತ್ತು ಬಣ್ಣಕ್ಕೆ 1/4 ಚಮಚ ಅರಿಶಿನ ಹಾಕ್ತೀನಿ. ಈಗ ಹೆಚ್ಚಿಟ್ಕೊಂಡಿರೋ ಹೀರೆಕಾಯಿ ಹೋಳುಗಳನ್ನು ಹಾಕೋಣ. ಬಹಳ ಸಿಂಪಲ್ಲಾಗಿ ಮಾಡುವಂಥ ಪಲ್ಯ ಇದು, ತುಂಬ ರುಚಿ ಇರುತ್ತೆ. ಈಗ ಒಂದ್ಸರಿ ಹಾಗೆ ಚೆನ್ನಾಗಿ ಮೊಗ್ಚೋಣ. ಈಗ ರುಚಿಗೆ ಉಪ್ಪು ಹಾಕೋಣ, ಹಾಗೆ ಬೆಲ್ಲ ಹಾಕೋಣ, 1 ಸ್ಪೂನು. ಹೀರೆಕಾಯಿ ಪಲ್ಯ ಯಾವಾಗಲೂ ಸ್ವಲ್ಪ ಸಿಹಿ ಇದ್ದರೆ ತುಂಬ ಟೇಸ್ಟು. ಈಗ ಒಂದ್ಸರಿ ಚೆನ್ನಾಗಿ ಮೊಗ್ಚೋಣ. ಹೋಳುಗಳು ಬೇಯಬೇಕಾದ್ರೆ ಸ್ವಲ್ಪ ನೀರು ನೋಡಿ ಹಾಕಬೇಕು. ನಾನಿಲ್ಲಿ ಅರ್ಧ ಲೋಟದಷ್ಟು ಮಾತ್ರ ಬಿಸಿ ನೀರು ಹಾಕ್ತೀನಿ. ಹಾಗೆ ಮತ್ತೊಮ್ಮೆ ಮೊಗ್ಚೋಣ. ತುಂಬ ನೀರಾಗಬಾರ್ದು, ಪಲ್ಯ ಉದುರಾದರೆ ಟೇಸ್ಟ್ ಜಾಸ್ತಿ. ಈಗ ಒಂದು ಪ್ಲೇಟ್ ಮುಚ್ಚೋಣ. ಈಗ ಮುಚ್ಚಿದ ಪ್ಲೇಟನ್ನು ತೆಗೆದಿದ್ದೀನಿ. ಯಾವಾಗಲೂ ಹೋಳು ಸ್ವಲ್ಪ ಬೆಂದಮೇಲೆ ಹುಳಿ ಹಾಕಬೇಕು, ಇಲ್ಲಾಂದರೆ ಬೇಯೋಲ್ಲ. ಈಗ ನಾನು ಅರ್ಧ ಸ್ಪೂನಷ್ಟು ಹುಣಸೆಹಣ್ಣಿನ ರಸ ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪ ಬೇಯಬೇಕು, ಮುಚ್ಚೋಣ. ಈಗ ಹೋಳುಗಳು ನೀರಾರಿದೆ. ನಾನು ಪಲ್ಯದ ಪುಡಿ ಹಾಕ್ತೀನಿ, 2 ಸ್ಪೂನು. ಈ ರೀತಿ ಪಲ್ಯದ ಪುಡಿ ಮಾಡಿಟ್ಕೊಂಡ್ರೆ ದಿಢೀರಂತ ಪಲ್ಯ ಮಾಡಿಬಿಡ್ಬೋದು. ಪಲ್ಯದ ಪುಡಿ ಅಂತಲೇ ನಾನು ನನ್ನ ಚಾನಲಲ್ಲಿ ವಿಡಿಯೋ ಹಾಕಿದ್ದೀನಿ, ನೀವು ಗಮನಿಸಿ. ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪು ಉದುರಿಸಿದ್ದೀನಿ. ಪಲ್ಯಕ್ಕೆ ಮೇಲೆ 1 ಮುಷ್ಟಿ ಆಗೋಷ್ಟು ನಾನು ಕಾಯಿ ಹೂವು ಉದುರಿಸ್ತೀನಿ, ತುಂಬ ರುಚಿ ಕೊಡುತ್ತೆ. ಈಗ ಒಂದ್ಸರಿ ಹಾಗೆ ಮಿಕ್ಸ್ ಮಾಡೋಣ. ಹೀರೆಕಾಯಿ ಪಲ್ಯ ಬರೀ ಒಗ್ಗರಣೆ ಹಾಕಿಯೂ ಮಾಡ್ತಾರೆ, ಕಾಯಿ ಸಾಸಿವೆ ರುಬ್ಬಿ ಹಾಕಿ ಮಾಡ್ತಾರೆ. ಅದೆಲ್ಲದಕ್ಕಿಂತ ರುಚಿ ಈ ಪುಡಿ ಪಲ್ಯ. ನೋಡಿ, ಪುಡಿ ಪಲ್ಯ ಎಷ್ಟು ಉದುರಾಗಿದೆ ಅಂತ. ನೋಡಿದ್ರಲ್ಲ, ರುಚಿಯಾದ ಹೀರೆಕಾಯಿ ಪುಡಿ ಪಲ್ಯ ಮಾಡೋದು ಹೇಗೆ ಅಂತ. ನೀವು ಸಹ ಒಮ್ಮೆ ಟ್ರೈ ಮಾಡಿ. ಬಹಳ ಸಿಂಪಲ್ಲಾಗಿ ಮಾಡುವಂಥ ಪಲ್ಯ ಇದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.